press the bell icon on the YouTube app and never miss another update. ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಯಲ್ಲಿ ಈ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಭೂಗೋಳಶಾಸ್ತ್ರ ವಿಭಾಗಕ್ಕೆ 7ನೇ ಅಧ್ಯಾಯವಾಗಿರ್ತಕ್ಕಂಥದ್ದು ಇಲ್ಲಿ ಭಾರತದ ಭೂ ಸಂಪನ್ಮೂಲಗಳು ತಿಳ್ಕೊಂಡಿದ್ವಿ. ಇವತ್ತು ಈ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 1ನೇ ಅಧ್ಯಾಯವಾಗಿರ್ತಕ್ಕಂಥ ಅಭಿವೃದ್ಧಿ ಅಂತ ಒಂದು ಅಧ್ಯಾಯವಿದೆ. ಇದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಈ ಅಭಿವೃದ್ಧಿ ಎಂಬ ಪದವನ್ನು ನಾವು ದಿನನಿತ್ಯ ಜೀವನದಲ್ಲಿ ಎಲ್ಲರೂ ಏನು ಮಾಡ್ತಾ ಇದ್ದೀವಿ, ಬೆಳೆಸ್ತಾ ಇದ್ದೀವಿ. ಈ ಅಭಿವೃದ್ಧಿ ಎಂಬ ಪದವು ಕೇವಲ ಒಂದೇ ಕ್ಷೇತ್ರಕ್ಕೆ ಸೀಮಿತವಾಗಿರ್ತಕ್ಕಂಥ ಪದವಲ್ಲ, ಇದು ಎಲ್ಲ ಕ್ಷೇತ್ರಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಪದ. ಇದನ್ನು ಇಂಗ್ಲೀಷ್ನಾಗೆ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಡೆವಲಪ್ಮೆಂಟ್ ವರ್ಡನ್ನು ನಾವು ನೋಡ್ತಾ ಬಂದಾಗ ಈಗ ದಿನನಿತ್ಯ ಜೀವನದಲ್ಲಿ ಜನರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ, ತಮ್ಮ ಆಶೋತ್ತರಗಳನ್ನು ಹೆಚ್ಚಿಸ್ಕೊಂಡು ಏನು ಮಾಡ್ತಾ ಇದ್ದಾನೆ, ತನ್ನ ಇಂದಿನ ಜೀವನಕ್ಕಿಂತ ತನ್ನ ಜೀವನವನ್ನು ಏನು ಮಾಡ್ತಾ ಇದ್ದಾನೆ, ಅಭಿವೃದ್ಧಿ ಪಡಿಸ್ಕೊಳ್ತಾ ಬರ್ತಾನೆ. ಅಂದರೆ ಮನುಷ್ಯ ಏನು ಮಾಡ್ತಾನೆ ಅಂದರೆ ಅರ್ಥ ಏನಪ್ಪ ಅಂತಂದರೆ, ಈಗ ನೀರು ಏನಾಗುತ್ತೆ, ಯಾವಾಗ ನಿಂತಿರಲ್ಲ, ಅದೇನಾಗಿರ್ತಕ್ಕಂಥ ಹರಿತಾ ಇರುತ್ತೆ. ಈಗ ಉದಾಹರಣೆ ನದಿ ಏನಾಗಿರುತ್ತೆ, ಯಾವಾಗಲೂ ಹರಿತಾ ಇದೆ. ಅದೇ ರೀತಿಯಾಗಿ ಅಭಿವೃದ್ಧಿ ಎಂಬುದು ಏನಾಗಿರ್ತಕ್ಕಂಥದ್ದು ನಿರಂತರವಾಗಿ ಆಗ್ತಕ್ಕಂಥ ಬದಲಾವಣೆಯನ್ನು ನಾವೆಂತ ಕರಿತೀವಿ, ಇಲ್ಲಿ ಅಭಿವೃದ್ಧಿ ಅಂತ ಕರೀತಾ ಇದೀವಿ. ಇಲ್ಲಿ ಸರ್ಕಾರ ಏನು ಮಾಡ್ತಾ ಇದೆ, ಇಲ್ಲಿ ಜನರ ಆಶೋತ್ತರಗಳನ್ನು ಏನು ಮಾಡ್ತಾ ಇದೆ, ಈಡೇರಿಸ್ತಕ್ಕಂಥ ಒಂದು ಉದ್ದೇಶವನ್ನು ಇಟ್ಕೊಂಡು 19ನೇ ಶತಮಾನವನ್ನು ನಾವು ಕಲ್ಯಾಣ ರಾಷ್ಟ್ರ ಅಂತ ಕರಿತಾ ಇದೀವಿ. ಈ ಕಲ್ಯಾಣ ರಾಷ್ಟ್ರ ಆಗಬೇಕಪ್ಪ ಅಂತಂದರೆ ಜನರಿಗೆ ಬೇಕಾಗಿರ್ತಕ್ಕಂಥ ಏನು ಮೂಲಭೂತ ಸೌಲಭ್ಯಗಳಿವೆ, ಆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಜನರಿಗೆ ಒದಗಿಸಿ ಅವು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರುವಂಥ ಕಾರ್ಯಕ್ರಮಗಳು ಹಾಕಿಕೊಳ್ಳುವುದಕ್ಕೆ ನಾವೆಂತ ಕರೀತಾ ಇದ್ವಿ, ಇಲ್ಲಿ ಅಭಿವೃದ್ಧಿ ಅಂತ ಕರೀತಾ ಇದ್ವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಿಗೆ ಒಂದು ಅಭಿವೃದ್ಧಿ ಎಂದರೇನು ಎಂಬುದಕ್ಕೆ ಸಂಬಂಧಪಟ್ಟಿಗೆ ಒಂದು ವಾಕ್ಯವನ್ನು ನೋಡೋದಾದರೆ, ಇಲ್ಲಿ ಜನರಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಶೋತ್ತರಗಳನ್ನು ಹೆಚ್ಚಿಸುವ ಒಂದು ಸಾಮರ್ಥ್ಯದ ಒಂದು ಪ್ರಕ್ರಿಯೆಗೆ ನಾವೆಂತ ಕರೀತಾ ಇದ್ವಿ, ಇಲ್ಲಿ ಅಭಿವೃದ್ಧಿ ಅಂತ ಕರೀತಾ ಇದ್ವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತ ಹೇಳ್ತೀವಿ. ನೋಡಿ, ಅಭಿವೃದ್ಧಿ ಅಂತ ಒಂದು ಪದವನ್ನು ತೆಗೆದುಕೊಂಡಾಗ ಇದು ಎಲ್ಲ ಕ್ಷೇತ್ರದಲ್ಲಿ ಬರುತ್ತೆ ಅಂತ ಹೇಳಿದ್ವಿ. ಆದರೆ ನಮ್ಮ ಅರ್ಥಶಾಸ್ತ್ರಕ್ಕೆ ಬಂದಾಗ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಎಂಬ ಪದವನ್ನು ನಾವೇನು ಮಾಡ್ತೀವಿ, ಹೆಚ್ಚಾಗಿ ಬಳಕೆ ಮಾಡ್ತಾ ಇದ್ದೀವಿ. ಹಾಗಾದರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಂದರೆ ಏನಪ್ಪ ಅಂತಂದರೆ, ಒಂದು ರಾಷ್ಟ್ರವು ತನ್ನ ದೇಶದಲ್ಲಿರ್ತಕ್ಕಂಥ ಜನರಲ್ಲಿರ್ತಕ್ಕಂಥ ಆಶೋತ್ತರಗಳಿಗೆ ಸಂಬಂಧಪಟ್ಟಂಥ ಸಾಮರ್ಥ್ಯಗಳನ್ನು ಹೆಚ್ಚಿಸುವ ಒಂದು ಪ್ರಕ್ರಿಯೆ. ಅದರ ಜೊತೆಗೆ ಇನ್ನೂ ಸಹ ಸಂಬಂಧಪಟ್ಟಂಗೆ ಇಲ್ಲಿ ದೇಶದಲ್ಲಿರ್ತಕ್ಕಂಥ ಸಮಸ್ಯೆಗಳಾದ ಇಲ್ಲಿ ಬಡತನದ ಸಮಸ್ಯೆ ಆಗಿರ್ಬೋದು, ಆಹಾರ ಆಗಿರ್ಬೋದು, ನಿರುದ್ಯೋಗ ಆಗಿರ್ಬೋದು, ಹಣದುಬ್ಬರಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದಕ್ಕೆ ನಾವೆಂತ ಕರಿತೀವಿ, ಆರ್ಥಿಕ ಅಭಿವೃದ್ಧಿ ಅಂತ ಕರಿತೀವಿ. ಇನ್ನೊಂದು ಸತಿ ಹೇಳೋಣ, ಆರ್ಥಿಕ ಅಭಿವೃದ್ಧಿ ಅಂತಾರೆ ಇಲ್ಲಿ ಒಂದು ದೇಶದ ಜನರ ಆಶೋತ್ತರಗಳನ್ನು ಈಡೇರಿಸುವ ಸಾಮರ್ಥ್ಯವನ್ನು ಹೆಚ್ಚಿಸಿ ಇದ್ರ ಜೊತೆಗೆ ಬಡತನ, ನಿರುದ್ಯೋಗ, ಅಸಮಾನತೆ, ಹಣದುಬ್ಬರದಂಥ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸುವ ಒಂದು ಸಾಮರ್ಥ್ಯಕ್ಕೆ ನಾವೆಂತ ಕರಿತೀವಿ, ಆರ್ಥಿಕ ಅಭಿವೃದ್ಧಿ ಎಂದು ಕರೆಯುತ್ತೇವೆ. ಈ ರೀತಿಯಾಗಿ ನಮ್ಮ ಅರ್ಥಶಾಸ್ತ್ರ ವಿಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ನೋಡ್ತಾ ಹೋಗ್ತೀವಿ. ಹಾಗಾದರೆ ಇಲ್ಲಿ ಸಾಮಾನ್ಯವಾಗಿ ಅಭಿವೃದ್ಧಿ ಅಂದರೆ ಏನಪ್ಪ ಅಂತಂದರೆ, ಒಂದು ಕ್ಷೇತ್ರ ನೆನ್ಪಿಟ್ಕೊಳ್ಳಿ, ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಆಗುವ ಬದಲಾವಣೆಯೇ ಅಭಿವೃದ್ಧಿ ಅಂತ ಕರಿತೀವಿ. ನೋಡಿ, ಹಾಗಾದರೆ ಅಭಿವೃದ್ಧಿ ಅನ್ನೋದೇನಾಗಿರ್ತಕ್ಕಂಥದ್ದು ಇಲ್ಲಿ ಪ್ರಮುಖವಾಗಿ ಒಂದು ಕ್ಷೇತ್ರ ಅಂತ ಹೇಳಿ, ಇಲ್ಲಿ ಯಾವುದೇ ಒಂದು ಕ್ಷೇತ್ರ ಆಗಿರ್ಬೋದು, ಆ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗಳನ್ನು ನಾವೆಂತ ಕರಿತೀವಿ, ಅಭಿವೃದ್ಧಿ ಅಂತ ಕರಿತೀವಿ. ಹಾಗಾದರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಉದಾಹರಣೆಯನ್ನು ತೆಗೆದುಕೊಳ್ಳೋದಾದರೆ ಇಲ್ಲಿ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ವಿ. ಆರ್ಥಿಕ ಅಭಿವೃದ್ಧಿ ಹೇಳ್ಬೋದು, ಸಾಮಾಜಿಕ ಅಭಿವೃದ್ಧಿ ಹೇಳ್ಬೋದು, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ,
ಅದೇ ರೀತಿಯಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ಸೊ ಈ ರೀತಿಯಾಗಿ ಅನೇಕ ರೀತಿಯಾಗಿರ್ತಕ್ಕಂಥ ಉದಾಹರಣೆಗಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಕೊಡ್ತಾ ಹೋಗ್ಬೋದು. ಹಾಗಾದರೆ ಇಲ್ಲಿ 2 ಅಂಕದ ಒಂದು ಪ್ರಶ್ನೆಯನ್ನು ಕೇಳೋದಾದರೆ ಅಭಿವೃದ್ಧಿ ಎಂದರೇನು, ಅಭಿವೃದ್ಧಿಗೆ ಉದಾಹರಣೆ ಕೊಡಿ ಅಂತ ಕೇಳ್ತಾರೆ. ಅವಾಗ ನಾವೇನು ಮಾಡಬೇಕು, ಒಂದು ಕ್ಷೇತ್ರ ಅಥವಾ ಒಬ್ಬ ವ್ಯಕ್ತಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ನಾವೆಂತ ಕರಿತೀವಿ, ಅಭಿವೃದ್ಧಿ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಆರ್ಥಿಕ ಅಭಿವೃದ್ಧಿ, ಸಾಮಾಜಿಕ ಅಭಿವೃದ್ಧಿ, ಶೈಕ್ಷಣಿಕ ಅಭಿವೃದ್ಧಿ, ಅದೇ ರೀತಿಯ ರಾಜಕೀಯ ಅಭಿವೃದ್ಧಿ ಆಗಿರ್ಬೋದು, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಆಗಿರ್ಬೋದು. ಈ ರೀತಿಯಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಸಹ ಏನಾಗುತ್ತೆ, ನಾವು ಅಭಿವೃದ್ಧಿ ಎಂಬ ವರ್ಡನ್ನು ನಾವು ಹೆಚ್ಚು ನೋಡ್ತಾ ಹೋಗ್ತೀವಿ. ಈ ರೀತಿಯಾಗಿ ಒಂದು ಅಭಿವೃದ್ಧಿಯ ಒಂದು ಸಂಬಂಧಪಟ್ಟಂಗೆ ನಾವಿಲ್ಲಿ ನೋಡ್ತಾ ಬಂದ್ವಿ. ಇನ್ನು ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರೊಫೆಸರ್ ಮೇಯರ್ ಅಂತ ಹೇಳ್ತಾ ಇದ್ದಾರೆ. ಪ್ರೊಫೆಸರ್ ಮೇಯರ್ ಆ್ಯಂಡ್ ಮತ್ತು ಇಲ್ಲಿ ಬಾಲ್ಡ್ವಿನ್ ಅಂತ ಮತ್ತೊಬ್ಬ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು. ಸೊ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ಡೆಫಿನೇಷನನ್ನು ಹೇಳ್ತಾ ಇದ್ದಾರೆ. ಆರ್ಥಿಕ ಅಭಿವೃದ್ಧಿ ಅಂದರೆ ಏನು ಅನ್ನೋದಾದರೆ ಅವರು ತಮ್ಮದೇ ಆಗಿರ್ತಕ್ಕಂಥ ವ್ಯಾಖ್ಯಾನದಲ್ಲಿ ನೋಡೋದಾದರೆ ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆಗೆ ಆರ್ಥಿಕ ಅಭಿವೃದ್ಧಿ ಎಂದು ಕರೆದಿದ್ದಾರೆ. ನೋಡಿ, ಇಲ್ಲಿ ಅಭಿವೃದ್ಧಿ ಅಂತ ನೋಡೋದ ಬಂದು ಇಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಪ್ರೊಫೆಸರ್ ಆಗಿರ್ತಕ್ಕಂಥ ಮೇಯರ್ ಮತ್ತು ಬಾಲ್ಡ್ವಿನ್ ಅಂತ ಹೇಳ್ತಾ ಇದ್ವಿ. ಸೊ ಇಲ್ಲಿ ಬಾಲ್ಡ್ವಿನ್ ಸೊ ಎಂಬುವರು ಇವರು ತಮ್ಮದೇ ಆಗಿರ್ತಕ್ಕಂಥ ಡೆಫಿನೇಷನಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನವು ದೀರ್ಘಾವಧಿಯವರೆಗೆ ಹೆಚ್ಚಳವಾಗುವ ಪ್ರಕ್ರಿಯೆ ಅಂತ ಕಟ್ಟಿದ್ದಾರೆ. ಹಾಗಾದರೆ ಇವರ ಒಂದು ಆರ್ಥಿಕ ಅಭಿವೃದ್ಧಿ ವಿಚಾರಗಳಲ್ಲಿ ನೋಡ್ತಾ ಬಂದಾಗ ಇಲ್ಲಿ 3 ಅಂಶಗಳನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ತೀವಿ. ಸೊ ಒಂದು ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ನೈಜ ರಾಷ್ಟ್ರೀಯ ವರಮಾನ. ಸೊ ಇದು ಯಾವುದು, ನೈಜ ರಾಷ್ಟ್ರೀಯ ವರಮಾನ ಅಂತ ಒಂದು ಇಲ್ಲಿ ಅಂಶ ಕಂಡು ಬರ್ತಾ ಇದೆ. ಇನ್ನು ದೀರ್ಘಾವಧಿಗೆ ಆಗ್ತಕ್ಕಂಥ ಹೆಚ್ಚಳ, ಆಮೇಲೆ ಇದು ಒಂದು ಏನಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಕರಿತೀವಿ. ನೋಡಿ, ಈ ಆರ್ಥಿಕ ಅಭಿವೃದ್ಧಿ ಅಂತ ಹೇಳಿದ್ರೆ ಇವರ ಪ್ರಕಾರವಾಗಿ ಇದು 3 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಇದು ರಾಷ್ಟ್ರದ ನೈಜ ರಾಷ್ಟ್ರೀಯ ವರಮಾನ ಅಂತ ಒಂದು, ಇನ್ನು ದೀರ್ಘಾವಧಿಯವರೆಗೆ ಆಗ್ತಕ್ಕಂಥ ಹೆಚ್ಚಳ, 3ನೇದು ಏನಾಗಿರ್ತಕ್ಕಂಥದ್ದು ಪ್ರಕ್ರಿಯೆ ಅಂತ ಕರೀತಾ ಇದ್ವಿ. ಸೊ ಹಂಗಾರೆ ಈ 3 ಅಂಶಗಳನ್ನು ನಾವು ಒಂದೊಂದಾಗಿ ಏನು ಮಾಡ್ತಾ ಹೋಗೋಣ, ಇಲ್ಲಿ ವಿಮರ್ಶೆ ಮಾಡ್ತಾ ಹೋಗೋಣ. ಇಲ್ಲಿ ಮೊದಲೇದಾಗಿರ್ತಕ್ಕಂಥದ್ದು ಪ್ರಕ್ರಿಯೆ ಅಂತ ಕರೀತಾ ಇದ್ವಿ. ಯಾವುದು, ಪ್ರಕ್ರಿಯೆ. ಸೊ ಈ ಪ್ರಕ್ರಿಯೆ ಏನು ಹೇಳುತ್ತಪ್ಪ ಅಂತಂದರೆ ಇದು ಉತ್ಪಾದನಾಂಗಗಳ ಪೂರೈಕೆ ಮತ್ತು ಸರಕು ಮತ್ತು ಸೇವೆಗಳ ಸಾಮರ್ಥ್ಯವನ್ನು ಹೆಚ್ಚಳ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ, ಇದಕ್ಕೆ ಪ್ರಕ್ರಿಯೆ ಅಂತ ಕರೀತಾ ಇದ್ವಿ. ಸೊ ಇಲ್ಲಿ ಏನು ಮಾಡ್ತಾ ಇದೆ, ಇಲ್ಲಿ ಪೂರೈಕೆ ಅಂತ ಹೇಳ್ತೀವಿ. ನಾವು ಯಾವುದೇ ವಸ್ತುಗಳನ್ನು ಏನು ಮಾಡಬೇಕಾಗುತ್ತೆ, ಪೂರೈಕೆ ಮಾಡಬೇಕಾಗುತ್ತೆ. ಮತ್ತು ಉತ್ಪಾದನಾಂಗಗಳು ಅಂತ ಕರಿತೀವಿ. ಇಲ್ಲಿ ಭೂಮಿ, ಬಂಡವಾಳ, ಶ್ರಮ, ಅದೇ ರೀತಿಯಾಗಿ ಸಂಘಟನೆ. ಸೊ ಈ ಉತ್ಪಾದನಾಂಗಗಳ ಮೇಲೆ ಏನಾಗುತ್ತೆ, ಇಲ್ಲಿ ಸಾಮರ್ಥ್ಯವನ್ನು ಹೆಚ್ಚಿಸುವಂಥ ಕ್ರಿಯೆಗೆ ಏನು ಕರಿತೀವಿ, ಇಲ್ಲಿ ಪ್ರಕ್ರಿಯೆಗಳಲ್ಲಿ ನೋಡ್ತಾ ಹೋಗ್ತೀವಿ. ಅಂದರೆ ಈ ಪ್ರಕ್ರಿಯೆ ಯಾವ್ಯಾವ ಅಂಶಗಳನ್ನು ಒಳಗೊಂಡಿರುತ್ತೆ ಅನ್ನೋದಾದರೆ ಇಲ್ಲಿ ಒಂದು ತಾಂತ್ರಿಕ ಅಂಶಗಳನ್ನು ಒಳಗೊಂಡಿರುತ್ತೆ. ಶಿಕ್ಷಣ, ಕೌಶಲ್ಯ ಅಭಿವೃದ್ಧಿ, ಅದೇ ರೀತಿಯಾಗಿ ಜನಸಂಖ್ಯೆ ಮುಂತಾದವುಗಳನ್ನು ಇದು ಒಳಗೊಂಡಿರುತ್ತೆ. ಸೊ ಇಲ್ಲೇನಾಗುತ್ತೆ, ಇಲ್ಲಿ ಪೂರೈಕೆ ಅಂತ ಕರಿತೀವಿ ಮತ್ತು ಉತ್ಪಾದನಾಂಗಗಳು. ಈ ಪೂರೈಕೆಗೆ ಸಂಬಂಧಪಟ್ಟಂಗೆ ನಾವು ಯಾವುದೇ ವಸ್ತುಗಳನ್ನು ಪೂರೈಕೆ ಮಾಡಬೇಕಂತ ಹೇಳಿದ್ರೆ, ಇದು ಬದಲಾವಣೆ ಆಗಬೇಕಂತ ಹೇಳಿದ್ರೆ ಆರ್ಥಿಕ ಕ್ಷೇತ್ರದಲ್ಲಿ ಈ ಎಲ್ಲ ಅಂಶಗಳನ್ನು ನಾವು ಅಡಕವಾಗಿರಬೇಕಾಗುತ್ತೆ. ಯಾವುದರಲ್ಲಿ,
ಪೂರೈಕೆಯಲ್ಲಿ. ಈ ಪ್ರಕ್ರಿಯೆಯಲ್ಲಿ ಒಂದು ಭಾಗ ಯಾವುದು? ಪೂರೈಕೆ ಮತ್ತು ಉತ್ಪಾದನಾಂಗ ಅಂತ ಕರಿತೀವಿ. ಹಂಗಾದ್ರೆ ಪೂರೈಕೆ ಮಾಡಬೇಕಂತ ಹೇಳಿದ್ರೆ ಅದಕ್ಕೆ ಏನು ಬೇಕು? ನಮಗೆ ತಾಂತ್ರಿಕವಾಗಿರ್ತಕ್ಕಂಥ ಅಂಶಗಳು ಬೇಕಾಗುತ್ತೆ. ಸೊ ಹಂಗಾದ್ರೆ ನಾವೇನು ಮಾಡ್ತೀವಿ? ಪೂರೈಕೆ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಉದಾಹರಣೆ, ನಾವು ಒಂದು ಹತ್ತಿ ಬಟ್ಟೆಯನ್ನು ತೆಗೆದುಕೊಳ್ಳೋದಾದರೆ ಸೊ ಅದನ್ನು ನಾವು ಕೈಗಾರಿಕೆ ಕೃಷಿಯಲ್ಲಿ ಏನು ಮಾಡ್ತಾ ಇದ್ವಿ? ಒಂದು ಕಚ್ಚಾ ವಸ್ತುವನ್ನಾಗಿ ಹತ್ತಿಯನ್ನು ಬೆಳೀತಾ ಇದ್ವಿ. ಹತ್ತಿಯನ್ನು ನಾವೇನು ಮಾಡಬೇಕಾಗುತ್ತೆ? ಉಡುಪುಗಳನ್ನಾಗಿ ಅಥವಾ ಸಿದ್ಧ ವಸ್ತುಗಳನ್ನಾಗಿ ರೆಡಿ ಮಾಡಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ನಮಗೆ ತಾಂತ್ರಿಕತೆ ಒಂದು ಬೇಕಾಗುತ್ತೆ ಅಥವಾ ಕೈಗಾರಿಕೆಗಳು ಬೇಕಾಗುತ್ತೆ. ಆ ಕೈಗಾರಿಕೆಗಳಲ್ಲಿ ನಾವೇನು ಮಾಡ್ತೀವಿ? ತಾಂತ್ರಿಕತೆಯನ್ನು ಅಳವಡಿಸ್ಕೊಳ್ತೀವಿ. ಈ ತಾಂತ್ರಿಕತೆಯನ್ನು ಹೊಂದಬೇಕಪ್ಪ ಅಂತಂದರೆ ಶಿಕ್ಷಣ ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ ಕೌಶಲ್ಯಗಳು ಬೇಕು. ಇನ್ನು ಅದಕ್ಕೆ ಸಂಬಂಧಪಟ್ಟಂಗೆ ಜನಸಂಖ್ಯೆನೂ ಬೇಕಾಗುತ್ತೆ. ಈ ರೀತಿಯಾಗಿ ಯಾವುದೇ ಒಂದು ವಸ್ತು ಪೂರೈಕೆ ಆಗಬೇಕಪ್ಪ ಅಂತ ಹೇಳಿದ್ರೆ ಆ ಪೂರೈಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅಂಶಗಳು ಯಾವ ಅಂದರೆ ಈ 4 ಅಂಶಗಳು ಭಾಳಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾವೆ. ಇನ್ನು ಉತ್ಪಾದನಾಂಗಗಳು ಅಂತ ಹೇಳೋದಾದರೆ ಇಲ್ಲಿ ಯಾವ ಅಂಶಗಳು ಭಾಳಷ್ಟು ಪ್ರಭಾವವನ್ನು ಬೀರ್ತಾ ಇದ್ದಾವಪ್ಪ ಅಂತಂದರೆ ಇಲ್ಲಿ ಜನಸಂಖ್ಯೆಯ ಬದಲಾವಣೆ ಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ವರಮಾನದ ಮಟ್ಟ ಬೇಕಾಗುತ್ತೆ. ಸೊ ಅದೇ ರೀತಿಯಾಗಿ ಹಂಚಿಕೆಯಲ್ಲಿ ಬದಲಾವಣೆ ಅಥವಾ ಅಭಿರುಚಿ ಅಂತ ಕರಿತೀವಿ. ನೋಡಿ, ಈ ಪೂರೈಕೆ ಮೇಲೆ ಏನಾಗುತ್ತೆ? ಇಷ್ಟು ಅಂಶಗಳು ಪ್ರಭಾವ ಬೀರಿದೆ. ಇನ್ನು ವಸ್ತುಗಳ ಉತ್ಪಾದನಾಂಗಗಳು ಅಂತ ಹೇಳ್ತೀವಿ ನಾವು. ಭೂಮಿ, ಶ್ರಮ, ಬಂಡವಾಳ ಮತ್ತು ಸಂಘಟನೆ. ಸೊ ಇವೆಲ್ಲ ಬದಲಾವಣೆ ಆಗಬೇಕಪ್ಪ ಅಂತ ಹೇಳಿದ್ರೆ ಅಲ್ಲಿಗೆ ಯಾವ್ಯಾವ ಅಂಶಗಳು ಬದಲಾವಣೆಯನ್ನು ಸೂಚಿಸ್ತಾ ಹೋಗುತ್ತೆ ಅಂದರೆ ಅಲ್ಲಿ ಜನಸಂಖ್ಯೆಯಲ್ಲಿ ಬದಲಾವಣೆಯನ್ನು ಸೂಚಿಸ್ತಾ ಹೋಗುತ್ತೆ. ಇನ್ನು ಅವರಲ್ಲಿ ಇರ್ತಕ್ಕಂಥ ವರಮಾನ ಅಂತ ಹೇಳ್ತೀವಿ. ಇಲ್ಲಿ ವರಮಾನ ಅಂತ ಹೇಳಿದ್ರೆ ಇಲ್ಲಿ ತಲವರಮಾನ ಅಂತ ಹೇಳ್ತೀವಿ. ಅದರಲ್ಲಾಗ್ತಕ್ಕಂಥ ಒಂದು ಬದಲಾವಣೆಯನ್ನು, ಹಂಚಿಕೆಯನ್ನು ತಿಳಿಸ್ತಾ ಹೋಗುತ್ತೆ. ಇನ್ನು ಆ ವಸ್ತುವಿನ ಹಂಚಿಕೆ ಅಂದರೆ ವಿತರಣೆ ಮಾಡ್ತಾ ಹೋಗ್ತೀವಲ್ಲ, ಅಲ್ಲಿ ಸಹ ನಮಗೇನಾಗುತ್ತೆ? ಈ ಉತ್ಪನ್ನಾಂಗಗಳು ಭಾಳಷ್ಟು ಪ್ರಭಾವವನ್ನು ಬೀರುತ್ತೆ. ಇನ್ನು ಅಭಿರುಚಿ, ಆ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸಕ್ತಿ ಅಂತ ಏನು ಕರಿತೀವಿ, ಅವು ಸಹ ಏನಾಗುತ್ತೆ? ಇಲ್ಲಿ ಭಾಳಷ್ಟು ಪ್ರಭಾವವನ್ನು ಬೀರ್ತಾ ಹೋಗ್ತವೆ. ಈ ರೀತಿಯಾಗಿ ಒಂದು ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಾದರೂ ಬದಲಾವಣೆಗಳು ಆಗಬೇಕಪ್ಪ ಅಂತ ಹೇಳಿದ್ರೆ ಈ 3 ಅಂಶಗಳ ಆಧಾರದ ಮೇಲೆ ಏನಾಗುತ್ತೆ? ಬದಲಾವಣೆಯನ್ನು ಹೊಂದ್ತಾ ಹೋಗುತ್ತೆ. ಇದು ಒಂದು. ಇನ್ನು ಎರಡನೇದಾಗಿರ್ತಕ್ಕಂಥದ್ದು ಪ್ರಕ್ರಿಯೆ ಆಯಿತು. ಇನ್ನು ಎರಡನೇ ಅಂಶ ಅವ್ರು ಏನು ಹೇಳ್ತಾರೆ? ಮೇಯರ್ ಮತ್ತು ಬಾಲ್ವಿನ್ ಅವರ ಪ್ರಕಾರವಾಗಿ ಈ ಆರ್ಥಿಕ ಅಭಿವೃದ್ಧಿ ಅನ್ನೋದು ಏನಾಗಿರ್ತಕ್ಕಂಥದ್ದು ಒಂದು ಪ್ರಕ್ರಿಯೆ ಆಗಿರ್ತಕ್ಕಂಥದ್ದು, ದೀರ್ಘಾವಧಿಯವರೆಗೆ ಆಗ್ತಕ್ಕಂಥ ಹೆಚ್ಚಳವಾಗಿರ್ತಕ್ಕಂಥದ್ದು ಮತ್ತು ನೈಜ ವರಮಾನ ಅಂತ ಕರೀತೀವಿ. ಇಲ್ಲಿ ಎರಡನೇದಾಗಿರ್ತಕ್ಕಂಥ ಒಂದು ಅಂಶವನ್ನು ತೆಗೆದುಕೊಂಡ್ರೆ ಇಲ್ಲಿ ನೈಜ ವರಮಾನ ಅಂತ ಕರಿತೀವಿ. ಯಾವುದು? ನೈಜ ವರಮಾನ. ಇಲ್ಲಿ ವರಮಾನ ಅಂತ ಹೇಳಿದ್ರೆ ಇಲ್ಲಿ ನೈಜ ರಾಷ್ಟ್ರೀಯ ವರಮಾನ ಅಂತ ತಿಳ್ಕೊಂಬೇಡ. ರಾಷ್ಟ್ರೀಯ ವರಮಾನ ಅಂದ್ರೆ ಏನಪ್ಪ ಅಂತಂದ್ರೆ ಒಂದು ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಿದೆ ಅನ್ನೋದನ್ನ ನಾವು ಯಾವ ಒಂದು ಮಾಪನದ ಮುಖಾಂತರವಾಗಿ ಅಳಿತಾ ಹೋಗ್ತೀವಪ್ಪ ಅಂತಂದ್ರೆ ಆ ದೇಶದಲ್ಲಿರ್ತಕ್ಕಂಥ ರಾಷ್ಟ್ರೀಯ ವರಮಾನವನ್ನು ಆಧರಿಸಿ ಆ ದೇಶದ ಆರ್ಥಿಕ ಅಭಿವೃದ್ಧಿಯನ್ನು ಅಳಿತಾ ಹೋಗ್ತೀವಿ. ಹಾಗಾದರೆ ರಾಷ್ಟ್ರೀಯ ವರಮಾನ ಅಂದರೆ ಏನಪ್ಪ ಅನ್ನೋದಾದರೆ ಒಂದು ದೇಶದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಒಟ್ಟು ಸರಕುಗಳು ಮತ್ತು ಸೇವೆಗಳ ಮೌಲ್ಯಗಳಿಗೆ ನಾವೆಂತ ಕರಿತೀವಿ? ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಅಂದರೆ ಈ ಉದಾಹರಣೆ ನಮ್ಮ ಭಾರತವನ್ನು ತೆಗೆದುಕೊಳ್ಳೋದಾದರೆ ಇದು 1 ವರ್ಷದ ಅವಧಿಯಲ್ಲಿ, ಈಗ ಏಪ್ರಿಲಿಂದ ಹಿಡಿದು ಮೇ 31st ಏನಾಗುತ್ತೆ? 1 ವರ್ಷ ಅಂತ ತೆಗೆದುಕೊಂಡ್ರೆ ಈ 1 ವರ್ಷದಲ್ಲಿ ಭಾರತವು ಎಷ್ಟು ಪ್ರಮಾಣದಲ್ಲಿ ರಾಷ್ಟ್ರೀಯ ವರಮಾನವನ್ನು ಪಡೆದಿದೆ, ಅಂದರೆ ರಾಷ್ಟ್ರಕ್ಕೆ ಎಷ್ಟು ವರಮಾನ ಬಂದಿದೆ, ಯಾವ್ಯಾವ ಕ್ಷೇತ್ರಗಳಿಂದ ವರಮಾನ ಬಂದಿದೆ, ಅದನ್ನೆಲ್ಲ ನಾವೇನು ಮಾಡ್ತೀವಿ? ಕ್ರೋಢೀಕರಿಸ್ತೀವಿ. ಅದೇ ರೀತಿಯಾಗಿ ಆ ಬಂದಿರ್ತಕ್ಕಂಥ ವರಮಾನದಲ್ಲಿ ನಾವು ಮತ್ತೆ ಏನು ಮಾಡ್ತೀವಿ? ಕೆಲವಷ್ಟು ಖರ್ಚು ಮಾಡಿರ್ತೀವಿ, ಸೇವೆಗಳನ್ನು ಕೊಟ್ಟಿರ್ತೀವಿ. ಅದಕ್ಕೋಸ್ಕರ ನಾವೇನು ಮಾಡಬೇಕಾಗುತ್ತೆ? ಅದು ಎಲ್ಲದರ ಮೌಲ್ಯವನ್ನು ತೆಗೆದುಕೊಂಡಾಗ ನಮಗೇನಾಗುತ್ತೆ? ರಾಷ್ಟ್ರೀಯ ವರಮಾನ ಸಿಗ್ತಾ ಹೋಗುತ್ತೆ. ನೋಡಿ, ಒಂದು ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕಪ್ಪ ಅಂತಂದರೆ ಆ ದೇಶದಲ್ಲಿ ರಾಷ್ಟ್ರೀಯ ವರಮಾನ ಏನಾಗಿರಬೇಕು? ಚೆನ್ನಾಗಿರಬೇಕು. ರಾಷ್ಟ್ರೀಯ ವರಮಾನ ಹೆಚ್ಚಳವಾಗಿತ್ತು ಅಂತಂದರೆ ಆ ದೇಶ ಏನಾಗಿರುತ್ತೆ? ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಅರ್ಥ. ಅಲ್ಲಿ ರಾಷ್ಟ್ರೀಯ ವರಮಾನ ಕಡಿಮೆ ಇತ್ತು ಅಂತಂದರೆ ಆ ದೇಶದ ಆರ್ಥಿಕ ಪರಿಸ್ಥಿತಿ
ಹದಗೆಟ್ಟಿದೆ ಅಂತ ಹೇಳ್ತಾ ಹೋಗ್ತೀವಿ. ಈ ರೀತಿಯಾಗಿ ಇದು ಆರ್ಥಿಕ ಅಭಿವೃದ್ಧಿಯಲ್ಲಿ ರಾಷ್ಟ್ರೀಯ ವರಮಾನವನ್ನು ನಾವೇನಾಗ್ತೀವಿ ಒಂದು ಮಾನದಂಡವಾಗಿ ಬೆಳೆಸ್ತಾ ಹೋಗ್ತೀವಿ. ಇದಕ್ಕೆ ಇನ್ನೊಂದು ವರ್ಡನ್ನು ಬಳಸಿದ್ದಾರೆ, ಇಲ್ಲಿ ನೈಜ ಅಂತ ವರ್ಡನ್ನು ಬಳಸಿದ್ದಾರೆ. ಸೊ ಇದು ನೈಜ ಅಂದ್ರೆ ಏನಪ್ಪ ಅಂತಂದರೆ ಇಲ್ಲಿ ಕೊಂಡುಕೊಳ್ಳುವ ಸಾಮರ್ಥ್ಯ ಅಂತ ಹೇಳ್ತೀವಿ. ಯಾರು ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ? ಜನರು. ಅಂದರೆ ಒಂದು ದೇಶದಲ್ಲಿ ಜನರು ವಸ್ತುಗಳನ್ನು ಕೊಂಡ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಸೊ ಒಂದು ವಸ್ತುವಿಗೆ ಮೌಲ್ಯ ಏನಾಗಿರುತ್ತೆ? ಹೆಚ್ಚಳವಾಗುತ್ತೆ. ನಾವು ಯಾವುದೇ ಒಂದು ವಸ್ತುವನ್ನು ಹೆಚ್ಚು ಹೆಚ್ಚು ಬಳಕೆ ಮಾಡ್ದಂಗೆ ಆ ಒಂದು ವಸ್ತುವಿಗೆ ಮೌಲ್ಯ ಏನಾಗುತ್ತೆ? ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಬೇಡಿಕೆ ಉಂಟಾಗುತ್ತೆ. ಆ ಬೇಡಿಕೆ ಹೆಚ್ಚಾಯಿತು ಅಂತ ಹೇಳಿದ್ರೆ ಸೊ ಆಟೋಮೆಟಿಕ್ಲಿ ಏನು ಮಾಡಿದ್ರೆ ಆ ಕೊಳ್ಳುವರ ಸಂಖ್ಯೆ ಸಹ ಏನಾಗುತ್ತೆ? ಹೆಚ್ಚಳವಾಗುತ್ತೆ. ಆ ವಸ್ತುವಿನ ಮೌಲ್ಯ ಹೆಚ್ಚಳ ಆಯಿತು ಅಂತಂದರೆ ಜನರು ಕೊಂಡುಕೊಳ್ಳುವ ಸಾಮರ್ಥ್ಯವು ಸಹ ಏನಾಗುತ್ತೆ? ಹೆಚ್ಚಳವಾಗುತ್ತೆ. ಆ ಹೆಚ್ಚಳ ಆಗುವಂಥ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ? ಇಲ್ಲಿ ನೈಜ ಅಂತ ಕರಿತೀವಿ. ಸಾಮಾನ್ಯವಾಗಿ ನಾವೆಲ್ಲರೂ ಏನು ಮಾಡ್ತಾ ಇದ್ವಿ? ಎಷ್ಟೇ ವಸ್ತುಗಳ ಬೆಲೆ ಹೆಚ್ಚಳವಾದರೂ ಸಹ ನಾವೇನು ಮಾಡ್ತೀವಿ? ಕೊಂಡ್ಕೊಳ್ತಾ ಹೋಗ್ತೀವಿ. ಅದನ್ನು ಎಷ್ಟು ಜನರು ಕೊಂಡ್ಕೊಳ್ತಕ್ಕಂಥ ಸಾಮರ್ಥ್ಯ ಇರುತ್ತೋ ಅದನ್ನು ನಾವು ಎಂತ ಕರಿತೀವಿ? ನೈಜ ರಾಷ್ಟ್ರೀಯ ವರಮಾನ ಎಂದು ಕರೆಯುತ್ತೇವೆ. ಸೊ ಈ ರೀತಿಯಾಗಿ ನಮ್ಮ ದೇಶದ ರಾಷ್ಟ್ರೀಯ ವರಮಾನವನ್ನು ನಾವು ಈ ಒಂದು ಮಾಪನದ ಆರ್ಥಿಕ ಅಭಿವೃದ್ಧಿಯ ಮಾಪನದಲ್ಲಿ ಬಳಸ್ತಾ ಇದ್ವಿ. ಇದನ್ನೇ ಆಧಾರವಿಟ್ಟುಕೊಂಡು ಈ ಮೆಹರ್ ಮತ್ತು ಬಾಲ್ಡ್ವಿನ್ ರವರು ಏನು ಮಾಡ್ತಾರೆ? ಆರ್ಥಿಕ ಅಭಿವೃದ್ಧಿಯ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಇದು ಎರಡನೇದಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ಅಥವಾ ಮೂಲಭೂತ ಅಂಶಗಳಂತ ಇಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ವಸ್ತುವಿನಲ್ಲಿ ಏನಾಗುತ್ತೆ? ಒಂದು ಸ್ಥಿರತೆ ಕಾಣ್ತಾ ಹೋಗುತ್ತೆ. ನಾವು ಕೊಂಡುಕೊಳ್ಳುವ ಸಾಮರ್ಥ್ಯ ಹೆಚ್ಚಳ ಆಯಿತು ಅಂತಂದರೆ ಅದರಲ್ಲಿ ಏನಾಗುತ್ತೆ? ಇಲ್ಲಿ ಸ್ಥಿರತೆ ಕಾಯ್ದುಕೊಳ್ಳುವ ಅವಶ್ಯಕತೆಯನ್ನು ಸಹ ನಾವೇನಾಗುತ್ತೆ? ಕಾಣ್ತಾ ಹೋಗ್ತೀವಿ ಅಥವಾ ಕಾಯ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ನಾವೇನು ಹೇಳ್ತೀವಿ? ಇಲ್ಲಿ ನೈಜ ರಾಷ್ಟ್ರೀಯ ವರಮಾನದಲ್ಲಿ ಹೇಳ್ತಾ ಹೋಗ್ತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥದ್ದು ದೀರ್ಘಾವಧಿ ಹೆಚ್ಚಳ ಅಂತ ನೋಡಿದ್ವಿ. ದೀರ್ಘಾವಧಿಯ ಹೆಚ್ಚಳ. ಇಲ್ಲಿ ಹೆಚ್ಚಳ ಅಂತ ಹೇಳಿದ್ರೆ ಯಾವುದು ಹೆಚ್ಚಳ ಇರ್ತಕ್ಕಂಥದ್ದು? ಇಲ್ಲಿ ಇದೇ ರಾಷ್ಟ್ರೀಯ ವರಮಾನ ಏನಾಗುತ್ತೆ? ದೀರ್ಘಾವಧಿ ಹೆಚ್ಚಳ ಅಂತ ಕರೀತಾರೆ. ಯಾವುದೇ ಒಂದು ದೇಶ ಆರ್ಥಿಕ ಅಭಿವೃದ್ಧಿಯನ್ನು ಹೊಂದಬೇಕಪ್ಪ ಅಂತ ಹೇಳಿದ್ರೆ ಕೇವಲ 1 ವರ್ಷದಲ್ಲಿ 2 ವರ್ಷದಲ್ಲಿ ಆಗ್ತಕ್ಕಂಥ ಅಭಿವೃದ್ಧಿ ಅಲ್ಲ. ಸೊ ಹಾಗಾದ್ರೆ ಅಭಿವೃದ್ಧಿ ಎಂಬುದು ಏನಾಗಿರ್ತಕ್ಕಂಥದ್ದು? ದೀರ್ಘಾವಧಿಯಲ್ಲಿ ಆಗ್ತಕ್ಕಂಥ ಬದಲಾವಣೆ. ದೀರ್ಘಾವಧಿ ಅಂದರೆ ಎಷ್ಟು ಅಂತ ಹೇಳಿದ್ರೆ ಇದು 10 ವರ್ಷ ಆಗಿರ್ಬೋದು ಅಥವಾ 10 ವರ್ಷಕ್ಕಿಂತ ಮೇಲ್ಪಟ್ಟ ಅವಧಿಯಲ್ಲಿ ಆಗ್ತಕ್ಕಂಥ ಬದಲಾವಣೆಗೆ ನಾವೆಂತ ಕರಿತೀವಿ? ದೀರ್ಘಾವಧಿಯ ಹೆಚ್ಚಳ ಅಂತ ಕರಿತೀವಿ. ಒಬ್ಬ ವ್ಯಕ್ತಿ ಏನಾದರೂ ಒಂದು ಸಾಧನೆ ಮಾಡಬೇಕಪ್ಪ ಅಂತಂದರೆ ಕೇವಲ 1 ವರ್ಷದಲ್ಲಿ ಅವನ ಕೈಯಲ್ಲಿ ಆ ಒಂದು ಬದಲಾವಣೆಯ ತರಕ್ಕೆ ಆಗಲ್ಲ. ಅದಕ್ಕೆ ಸಾಕಷ್ಟು ವರ್ಷಗಳ ಒಂದು ಪರಿಶ್ರಮ ಸಹ ಏನಾಗುತ್ತೆ? ಬೇಕಾಗುತ್ತೆ. ಅದೇ ರೀತಿಯಾಗಿ ಯಾವುದೇ ಒಂದು ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದಬೇಕಪ್ಪ ಅಂತಂದರೆ ಅದು 2-3 ವರ್ಷಗಳಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ. ಹಾಗಾದ್ರೆ ಅದೇನಾಗುತ್ತೆ? ದೀರ್ಘಾವಧಿ ಅಂತ ಕರಿತೀವಿ. ದೀರ್ಘಾವಧಿ ಅಂತ ಹೇಳಿದ್ರೆ ಇಲ್ಲಿ 10 ವರ್ಷಕ್ಕಿಂತ ಹೆಚ್ಚು ಅವಧಿಯಲ್ಲಿ ಆಗ್ತಕ್ಕಂಥ ಒಂದು ಬದಲಾವಣೆಯ ಒಂದು ಪ್ರಕ್ರಿಯೆಗೆ ನಾವೆಂತ ಕರಿತೀವಿ? ಇಲ್ಲಿ ಅಭಿವೃದ್ಧಿ ಅಂತ ಅವರು ಹೇಳಿದ್ದಾರೆ. ಹಾಗಾಗಿ ಈ ಒಂದು ಅಭಿವೃದ್ಧಿ ಎಂಬುದು ಏನಾಗಿರ್ತಕ್ಕಂಥದ್ದು ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರಿತೀವಿ. ಬರೀ 1-2 ದಿವಸದಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ, ಇದು ಕಂಟಿನ್ಯೂಯಸ್ ಆಗಿ ನಿರಂತರವಾಗಿ ಆಗ್ತಕ್ಕಂಥ ಒಂದು ಬದಲಾವಣೆ ಅಂತ ಹೇಳ್ತಾ ಇದೀವಿ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಕೊಲಿನ್ ಕ್ಲಾರ್ಕ್ ಅಂತ ಒಬ್ಬ ವ್ಯಕ್ತಿ, ಇವರು ಸಹ ಪ್ರೊಫೆಸರ್ ಆಗಿರ್ತಕ್ಕಂಥದ್ದು. ಇಲ್ಲಿ ಪ್ರೊಫೆಸರ್ ಕೊಲಿನ್ ಕ್ಲಾರ್ಕ್ ಅಂತ ಹೇಳ್ತಾ ಇದ್ವಿ. ಸೊ ಇವರು ತಮ್ಮದೇ ಆಗಿರ್ತಕ್ಕಂಥ ಒಂದು ವಿಚಾರವನ್ನು ಆರ್ಥಿಕ ಅಭಿವೃದ್ಧಿಯಲ್ಲಿ ಏನು ಮಾಡ್ತಾ ಇದ್ದಾರೆ? ವ್ಯಕ್ತಪಡಿಸಿರ್ತಕ್ಕಂಥದ್ದು. ಸೊ ಇದು ಆರ್ಥಿಕ ಅಭಿವೃದ್ಧಿಯಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ಜನರ ಆರ್ಥಿಕ ಕಲ್ಯಾಣವ ಹೆಚ್ಚಳವನ್ನು ಅವರು ಏನು ಕರೆದಿದ್ದಾರೆ? ಆರ್ಥಿಕ ಅಭಿವೃದ್ಧಿ ಅಂತ ಕರೆದಿದ್ದಾರೆ. ಅಂದರೆ ಆರ್ಥಿಕ ಕಲ್ಯಾಣ ಅಂತ ಹೇಳಿದರೆ ಏನು ಅನ್ನೋದಾದರೆ ಇಲ್ಲಿ ಜನರು ಏನು ಮಾಡ್ತಾ ಇದ್ದಾರೆ? ಆರ್ಥಿಕ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಪ್ಪ ಅಂತ ಹೇಳಿದ್ರೆ ಇಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ತಲಾ ವರಮಾನದಲ್ಲಿ ಹೆಚ್ಚಳವಾಗೋದನ್ನು ಸೂಚಿಸ್ತಾ ಇದ್ದಾರೆ. ಇಲ್ಲಿ ಜನರ ಆರ್ಥಿಕ ಕಲ್ಯಾಣ ಅಂತ ಹೇಳಿದ್ರೆ ಅವರಿಗೆ ಇರ್ತಕ್ಕಂಥ ಮೂಲಭೂತ ಸೌಲಭ್ಯಗಳನ್ನು ಕರೆಕ್ಟಾಗಿ ನಾವೇನು ಮಾಡ್ಕೋಬೇಕು? ಒದಗಿಸ್ಕೊಟ್ಟು ಅವರು ಆ ಕ್ಷೇತ್ರದಲ್ಲಿ ಆಗ್ತಕ್ಕಂಥ ಬದಲಾವಣೆಯನ್ನು ಮಾಡಬೇಕೆಂಬುದು ಇವರ ಒಂದು ವಿಚಾರಧಾರೆ. ಹಾಗಾಗಿ ಆರ್ಥಿಕ ಕಲ್ಯಾಣ ಅಂತಂದರೆ ಜನರ ಕಲ್ಯಾಣವೇ ಆರ್ಥಿಕ ಕಲ್ಯಾಣ ಅಂತ ಹೇಳಿದ್ದಾರೆ.
ಯಾಕಂತ ಹೇಳಿದ್ರೆ ನಾವು ಅಭಿವೃದ್ಧಿ ಹೊಂದಿದ್ರೆ ದೇಶ ಏನಾಗುತ್ತೆ, ಅಭಿವೃದ್ಧಿಯನ್ನು ಹೊಂದಂಗಾಗತ್ತೆ. ನಾವು ಅಭಿವೃದ್ಧಿಯನ್ನು ಹೊಂದಲಿಲ್ಲ ಅಂತಂದರೆ ದೇಶವು ಸಹ ಅಭಿವೃದ್ಧಿ ಹೊಂದಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ಇವರ ಆರ್ಥಿಕ ಕಲ್ಯಾಣವನ್ನು ಜನರ ಆರ್ಥಿಕ ಕಲ್ಯಾಣವೇ ಆರ್ಥಿಕ ಅಭಿವೃದ್ಧಿ ಅಂತ ಕರೆದಿದ್ದಾರೆ. ಇಲ್ಲಿ ಏನು ಸೂಚಿಸುತ್ತಪ್ಪ ಅಂತ ಹೇಳಿದ್ರೆ, ಇಲ್ಲಿ ಬಡತನದ ಸಮಸ್ಯೆಯನ್ನು ಕಡಿಮೆ ಮಾಡಬೇಕು. ಕಡಿಮೆ ಮಾಡಿರಿ ಅಂತ ಹೇಳಿದ್ರೆ ಆಟೋಮೆಟಿಕಲಿ ರಾಷ್ಟ್ರೀಯ ಆದಾಯ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಸೊ ಬಡತನದಿಂದ ಬಳಲ್ತಾ ಇರ್ತಕ್ಕಂಥವ್ರಿಗೆ ಮೂಲಭೂತ ಸೌಲಭ್ಯಗಳು, ನಾನು ಆಗಲೇ ಹೇಳ್ದಂಗೆ ಅವರಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕಾಗುತ್ತೆ, ಆಹಾರ ಕೊಡಬೇಕಾಗುತ್ತೆ, ವಸತಿಯಾಗಿರ್ಬೋದು ಮತ್ತು ಮುಂತಾದ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ರೆ ಆಟೋಮೆಟಿಕಲಿ ಬಡತನ ನಿವಾರಣೆ ಆಗುತ್ತೆ. ಬಡತನ ನಿವಾರಣೆ ಆಯ್ತಂದರೆ ದೇಶ ಆರ್ಥಿಕ ಅಭಿವೃದ್ಧಿಯಾಗಿ ಮುಂದುವರಿತಾ ಹೋಗುತ್ತೆ. ಇನ್ನು ಕಾಲಾನಂತರದಲ್ಲಿ ಜನರು ಏನು ಮಾಡ್ತಾ ಇದ್ರೆ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಪಡಿತಾ ಹೋಗ್ತಾ ಇದ್ರೆ ಹಾಗಾಗಿ ಅಭಿವೃದ್ಧಿ ಸಹ ಏನಾಗುತ್ತೆ, ಹೊಂದ್ತಾ ಇದೆ. ಇದನ್ನೇ ನಾವೆಂತ ಕರಿತೀವಿ, ನಿರಂತರ ಅಭಿವೃದ್ಧಿ. ಅಂದರೆ ಅಭಿವೃದ್ಧಿ ಎಂಬುದು ಒಂದು 2 ದಿವಸದಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಅಲ್ಲ, ಇದು ನಿರಂತರವಾಗಿ ನಡೀತಕ್ಕಂಥ ಒಂದು ಪ್ರಕ್ರಿಯೆ ಅಂತ ಕರೆದಿದ್ದಾರೆ. ಹಾಗಾಗಿ ಈ ನಿರಂತರವಾಗಿರ್ತಕ್ಕಂಥ ಅಭಿವೃದ್ಧಿ ಏನಾಗಿರ್ತಕ್ಕಂಥದ್ದು ಎಲ್ಲ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಟ್ಟು ಜನರಿಗೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ನಿರಂತರ ಅಭಿವೃದ್ಧಿ ಅಂತ ಇಲ್ಲಿ ಕರೆದಿದ್ದಾರೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಏನು ಮಾಡುತ್ತೆ, ತನ್ನದೇ ಆಗಿರ್ತಕ್ಕಂಥ ಉದ್ದೇಶಗಳನ್ನು ಒಳಗೊಂಡಿರುತ್ತೆ. ಅಂದರೆ ಆರ್ಥಿಕ ಅಭಿವೃದ್ಧಿಯ ಉದ್ದೇಶಗಳು ಏನಪ್ಪ ಅನ್ನೋದಾದರೆ, ಮೊದಲೇದಾಗಿರ್ತಕ್ಕಂಥ ಬಡತನದ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬೇಕೆಂಬ ಉದ್ದೇಶವನ್ನು ಇಟ್ಕೊಂಡಿದೆ. ಅದರ ಜೊತೆಗೆ ಜನರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗಗಳನ್ನು ಒದಗಿಸ್ಕೊಡ್ತಕ್ಕಂಥದ್ದು, ಇನ್ನು ಸಮಾಜದಲ್ಲಿರ್ತಕ್ಕಂಥ ಅಸಮಾನತೆಯನ್ನು ಹೋಗಲಾಡಿಸ್ತಕ್ಕಂಥದ್ದಾಗಿರ್ಬೋದು, ಇನ್ನು ಪರಿಸರದ ಸಮಸ್ಯೆಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಪರಿಸರ ಸಮತೋಲನ ಅಂತ ಏನು ಕರಿತೀವಿ, ಇವುಗಳನ್ನು ಕಾಪಾಡ್ತಕ್ಕಂಥ ಒಂದು ಹೊಣೆಗಾರಿಕೆಯನ್ನು ಒಳಗೊಂಡಿರ್ತಕ್ಕಂಥ ಉದ್ದೇಶಗಳನ್ನು ಏನು ಮಾಡುತ್ತೆ, ಈ ಆರ್ಥಿಕ ಅಭಿವೃದ್ಧಿ ಹೊಂದಿರ್ತಕ್ಕಂಥದ್ದು. ಈ ಪ್ರಥಮ ಹಂತದಲ್ಲಿ ನೋಡ್ತಾ ಬಂದಾಗ, ಈ ಅಭಿವೃದ್ಧಿ ಎಂಬುದನ್ನು ನೋಡ್ತಾ ಬಂದಾಗ, ಈ ಪ್ರಥಮ ಹಂತದಲ್ಲಿ ಅಂತ ಹೇಳಿದರೆ ಇಲ್ಲಿ ಸಾಕಷ್ಟು ರಾಷ್ಟ್ರಗಳು ಏನಾಗಿದ್ದಾವೆ, ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಇದಕ್ಕೆ ಉದಾಹರಣೆಯಾಗಿ ನಾವು ಅಮೇರಿಕಾ ಅಂತ ಒಂದು ರಾಷ್ಟ್ರವನ್ನು ತಗೊಂತೀವಿ. ಅಮೇರಿಕಾ, ಕೆನಡಾ, ಜರ್ಮನಿ, ಅದೇ ರೀತಿಯಾಗಿ ಇಂಗ್ಲೆಂಡ್, ಆಸ್ಟ್ರೇಲಿಯಾ ಮುಂತಾದ ರಾಷ್ಟ್ರಗಳನ್ನು ನೋಡ್ತಾ ಬಂದಾಗ ಇವು ಪ್ರಾರಂಭಿಕ ಹಂತದಲ್ಲಿ ಅಥವಾ ಪ್ರಥಮ ಹಂತದಲ್ಲೇ ಈ ರಾಷ್ಟ್ರಗಳು ಏನಾಗಿದ್ದಾವೆ, ಆರ್ಥಿಕ ಅಭಿವೃದ್ಧಿಯನ್ನು ಸಾಧಿಸಿದ್ದಾವೆ. ಆದರೆ ಈ 1950ರ ನಂತರ ಕೆಲವಷ್ಟು ರಾಷ್ಟ್ರಗಳು ಸಹ ಏನಾಗಿದ್ದಾವೆ, ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಆ ರಾಷ್ಟ್ರಗಳು ಯಾವಪ್ಪ ಅಂತಂದರೆ, ನಾವಿಲ್ಲಿ ಚೀನಾವನ್ನು ಇಲ್ಲಿ ತೆಗೆದುಕೊಳ್ತಾ ಇದ್ವಿ. ಚೀನಾ, ಸಿಂಗಾಪುರ್. ಸೊ ಅದೇ ರೀತಿಯಾಗಿ ಮಲೇಷಿಯಾ ಅಂತ ಒಂದು ರಾಷ್ಟ್ರಗಳಾಗಿರ್ಬೋದು. ಇನ್ನು ಮುಂತಾದ ರಾಷ್ಟ್ರಗಳು ಏನಾಗಿರ್ತಕ್ಕಂಥದ್ದು 1950ರ ನಂತರ ಈ ರಾಷ್ಟ್ರಗಳು ಏನು ಮಾಡಿದ್ದಾವೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಸಾಧಿಸಿದ್ದಾವೆ ಎಂಬುದನ್ನು ಇಲ್ಲಿ ನೋಡ್ತಾ ಹೋಗ್ತೀವಿ. ಇಷ್ಟು ಈ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಕೆಲವಷ್ಟು ಅಂಶಗಳನ್ನು ನಾವಿಲ್ಲಿ ನೋಡ್ತಾ ಬಂದಿದ್ವಿ. ಅಂದರೆ ಆರ್ಥಿಕ ಅಭಿವೃದ್ಧಿ ಎಂಬುದು ಮೇಯರ್ ಆ್ಯಂಡ್ ಬಾಲ್ಡ್ವಿನ್ ರವರ ಪ್ರಕಾರವಾಗಿ 3 ಅಂಶಗಳನ್ನು ಅಡಕವಾಗಿರ್ತಕ್ಕಂಥದ್ದು. ಒಂದನೇದಾಗಿರ್ತಕ್ಕಂಥ ಅಂಶ ಏನಪ್ಪ ಅಂತ ಹೇಳಿದ್ರೆ, ಸೊ ಇಲ್ಲಿ ನೈಜ ರಾಷ್ಟ್ರೀಯ ವರಮಾನ ಅಂತ ಕರಿತಕ್ಕಂಥದ್ದಾಗಿರ್ಬೋದು, ಅಥವಾ ದೀರ್ಘಾವಧಿ ಹೆಚ್ಚಳ ಅಂತ ಕರಿತಾ ಇದ್ವಿ. ಇನ್ನು ಮೂರನೇದಾಗಿರ್ತಕ್ಕಂಥ ಪ್ರಕ್ರಿಯೆ ಅಂತ ಕರಿತೀವಿ. ಈ 3 ವಿಚಾರಗಳನ್ನು ಒಳಗೊಂಡಿರ್ತಕ್ಕಂಥ ಅಂಶಗಳು ಏನಾಗುತ್ತೆ, ಆರ್ಥಿಕ ಅಭಿವೃದ್ಧಿ ಅಂತ ಕರೀತಾ ಇದ್ದಾರೆ. ಇನ್ನು ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇಲ್ಲಿ ಕೊಲಿನ್ ಕ್ಲಾರ್ಕ್ ಎಂಬುವರು ಏನು ಮಾಡಿದ್ರೆ, ತಮ್ಮದೇ ಆಗಿರ್ತಕ್ಕಂಥ ಒಂದು ಡೆಫಿನೇಷನ್ಸಲ್ಲಿ ಜನರ ಆರ್ಥಿಕ ಕಲ್ಯಾಣವೇ ಆರ್ಥಿಕ ಅಭಿವೃದ್ಧಿ ಅಂತ ಒಂದು ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಯಾವ್ಯಾವ ರಾಷ್ಟ್ರಗಳು ಪ್ರಥಮ ಹಂತದಲ್ಲಿ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವ್ಯಾವ ಅಂತ ಹೇಳಿದ್ರೆ, ನಾವು ಅಮೇರಿಕಾ, ಕೆನಡಾ, ಜರ್ಮನಿ, ಇಂಗ್ಲೆಂಡ್ ಮತ್ತು ಆಸ್ಟ್ರೇಲಿಯಾ ರಾಷ್ಟ್ರಗಳನ್ನು ನಾವು ಹೆಸರು ಹೇಳಬೇಕಾಗುತ್ತೆ. ಇನ್ನು 1950ರ ನಂತರ 2ನೇ ಹಂತದಲ್ಲಿ ಬಂದಾಗ ಇನ್ನೂ ಸಹ ಅನೇಕ ರಾಷ್ಟ್ರಗಳು ಏನು ಮಾಡಿದ್ವೆ, ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಸೊ ಆ ರಾಷ್ಟ್ರಗಳನ್ನ ಯಾವ್ಯಾವ ಅನ್ನೋದಾದರೆ, ಇಲ್ಲಿ ಚೀನಾ, ಸಿಂಗಾಪುರ್, ಮಲೇಷಿಯಾ,
ಮುಂತಾದ ರಾಷ್ಟ್ರಗಳು ಸಹ ಏನಾಗಿದ್ದಾವೆ ಆರ್ಥಿಕವಾಗಿ ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಸೊ ಈ ರೀತಿಯಾಗಿ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಅಭಿವೃದ್ಧಿ ಅಂದ್ರೇನು, ಆರ್ಥಿಕ ಅಭಿವೃದ್ಧಿ ಅಂದರೇನು, ಹಾಗಾದರೆ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಯಾವ್ಯಾವು ಎಂಬುದನ್ನು ನಾವಿಲ್ಲಿವರೆಗೆ ನೋಡ್ತಾ ಬಂದ್ವಿ. ಇನ್ನು ಅದೇ ರೀತಿಯಾಗಿ ಅಭಿವೃದ್ಧಿಗೆ ವಿರುದ್ಧವಾಗಿರ್ತಕ್ಕಂಥ ಮತ್ತೊಂದು ಪದ ಯಾವುದಪ್ಪ ಅಂತಂದರೆ ಅನಾಭಿವೃದ್ಧಿ ಅಂತ ಕರಿತೀವಿ. ಯಾವುದು? ಅನಾಭಿವೃದ್ಧಿ. ಎರಡನೇದು ಇದು. ಅಂದರೆ ಅನಾಭಿವೃದ್ಧಿ ಎಂಬ ಪದವು ಏನನ್ನು ಸೂಚಿಸುತ್ತಪ್ಪ ಅನ್ನೋದಾದ್ರೆ ಇಲ್ಲಿ ಹಿಂದುಳಿದ ಅಂತ ಕರಿತೀವಿ. ಹಿಂದುಳಿದ ಅಥವಾ ನಿಶ್ಚಲವಾಗಿರ್ತಕ್ಕಂಥ ಸ್ಥಿತಿ, ನಿಶ್ಚಲವಾಗಿರ್ತಕ್ಕಂಥದ್ದು. ಅಂದರೆ ಯಾವುದೇ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಹೊಂದದೇ ಇರ್ತಕ್ಕಂಥ ರಾಷ್ಟ್ರವನ್ನು ನಾವೆಂತ ಕರಿತೀವಿ? ಅನಾಭಿವೃದ್ಧಿ ರಾಷ್ಟ್ರಗಳು ಅಂತ ಕರಿತೀವಿ. ಅಥವಾ ಹಿಂದುಳಿದ ಅಥವಾ ನಿಶ್ಚಲವಾಗಿರ್ತಕ್ಕಂಥದ್ದು ಅಥವಾ ಅಭಿವೃದ್ಧಿಯನ್ನು ಹೊಂದದೇ ಇರ್ತಕ್ಕಂಥ ರಾಷ್ಟ್ರಗಳನ್ನು ನಾವೆಂತ ಕರಿತೀವಿ? ಅನಾಭಿವೃದ್ಧಿ ಎಂದು ಕರೆಯುತ್ತೇವೆ. ಸೊ ಹಾಗಾದರೆ ಅನಾಭಿವೃದ್ಧಿ ಏನನ್ನು ಸೂಚಿಸ್ತಾ ಹೋಗುತ್ತಪ್ಪ ಅಂತಂದರೆ ಅಲ್ಲಿ ಅನಾಭಿವೃದ್ಧಿ, ಇಲ್ಲಿ ಒಂದು ಕ್ವಶನ್ಸನ್ನು ಕೇಳ್ಬೋದು, ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ಪ್ರಮುಖವಾದ ಲಕ್ಷಣಗಳು ಏನೇನು ಅಂತ. ಯಾಕೆ ಈ ರಾಷ್ಟ್ರಗಳು ಹಿಂದುಳಿರ್ತವೆ ಅನ್ನೋದಕ್ಕೆ ಕಾರಣಗಳನ್ನು ನೋಡ್ತಾ ಹೋದ್ರೆ ಅಥವಾ ಲಕ್ಷಣಗಳನ್ನು ಹೇಳೋದಾದ್ರೆ, ಸೊ ಇಲ್ಲಿ ಏನಾಗುತ್ತೆ? ಬಡತನದ ಸಮಸ್ಯೆ ಜಾಸ್ತಿ ಇರುತ್ತೆ. ಒಂದು ಹಿಂದುಳಿದ ರಾಷ್ಟ್ರಗಳ ಲಕ್ಷಣಗಳು ಯಾವ್ಯಾವು ಅಂತ ಹೇಳಿದ್ರೆ, ಒಂದು ಬಡತನ. ನೋಡಿ ಅಲ್ಲಿ ಏನಾಗುತ್ತೆ? ಬಡತನ ಜಾಸ್ತಿ ಇರುತ್ತೆ, ಹಾಗಾಗಿ ದೇಶ ಅಭಿವೃದ್ಧಿಯನ್ನು ಹೊಂದಿರಲ್ಲ, ನಿಶ್ಚಲವಾಗಿರುತ್ತೆ, ಹಿಂದುಳಿದಿರುತ್ತೆ. ಇನ್ನು ಎರಡನೇದಾಗಿರ್ತಕ್ಕಂಥ ಜನಸಂಖ್ಯೆ ಹೆಚ್ಚಳ. ಜನಸಂಖ್ಯೆ ಹೆಚ್ಚಳ ಅಥವಾ ಜನಸಂಖ್ಯೆ ಹೆಚ್ಚಳವಾಗಿರ್ತಕ್ಕಂಥದ್ದು. ಅಲ್ಲಿ ಜನರು ಸಹ ಏನಾಗುತ್ತೆ? ಸಾಕಷ್ಟು ಪ್ರಮಾಣದಲ್ಲಿರ್ತಾರೆ, ಹಾಗಾಗಿ ಆ ದೇಶ ಜನರಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತವಾದ ಸೌಲಭ್ಯಗಳನ್ನು ಕಲ್ಪಿಸಿಕೊಡೋಕ್ಕೆ ಸಾಧ್ಯವಾಗಲ್ಲ, ಹಾಗಾಗಿ ಈ ದೇಶ ಹಿಂದುಳಿದಿರುತ್ತೆ. ಇನ್ನು ಅನಕ್ಷರತೆ ಜಾಸ್ತಿ ಇರುತ್ತೆ. ಏನಾಗುತ್ತೆ? ಅನಕ್ಷರತೆ. ಸೊ ಅಂದರೆ ಅಲ್ಲಿ ಜನರು ಏನಾಗುತ್ತೆ? ಶಿಕ್ಷಣವನ್ನು ಪಡೆದಿದ್ರೆ ಅಲ್ಲಿ ಯಾವುದಾದ್ರೂ ಒಂದು ತಾಂತ್ರಿಕ ಕ್ಷೇತ್ರಗಳಲ್ಲಿ ಅಭಿವೃದ್ಧಿಯನ್ನು ಅಂತ ಹೋಗ್ಬೋದು, ಆದರೆ ಇಲ್ಲಿ ಅನಕ್ಷರತೆ ಏನಾಗಿರುತ್ತೆ? ಜಾಸ್ತಿ ಇರುತ್ತೆ, ಹಾಗಾಗಿ ಇವರು ಏನಾಗಿರ್ತಕ್ಕಂಥ ಯಾವುದೇ ಕ್ಷೇತ್ರದಲ್ಲಿ ಮುಂದುವರಿಯೋಕ್ಕೆ ಸಾಧ್ಯವಾಗಲ್ಲ. ಇನ್ನು ಅದೇ ರೀತಿಯಾಗಿ ತಲವರಮಾನ ಮತ್ತು ರಾಷ್ಟ್ರೀಯ ವರಮಾನ ಕಡಿಮೆ ಇರುತ್ತೆ. ರಾಷ್ಟ್ರೀಯ ವರಮಾನ ನಾವು ಆಗಲೇ ಹೇಳಿದಾಗೆ ನಮಗೆ ಇದು ಡೆಫಿನೇಷನ್ ಗೊತ್ತಿದೆ. ರಾಷ್ಟ್ರೀಯ ವರಮಾನ ಅಂತಂದರೆ ಒಂದು ದೇಶದಲ್ಲಿ ಒಂದು ವರ್ಷದಲ್ಲಿ ಉತ್ಪಾದನೆ ಆಗತಕ್ಕಂಥ ಒಟ್ಟು ಸರಕು ಮತ್ತು ಸೇವೆಗಳ ಮೌಲ್ಯಗಳಿಗೆ ನಾವೆಂತ ಕರಿತೀವಿ? ರಾಷ್ಟ್ರೀಯ ವರಮಾನ ಅಂತ ಕರಿತೀವಿ. ಇನ್ನು ತಲವರಮಾನ ಅಂತಂದರೆ ಇಲ್ಲಿ ತಲ ಅಂತಂದರೆ ಒಬ್ಬ ತಲೆ ಅಂತ ಕರಿತೀವಿ. ತಲೆ ಅಂತಂದರೆ ಒಬ್ಬ ವ್ಯಕ್ತಿಗೆ ಇರ್ತಕ್ಕಂಥ ಒಂದು ವರ್ಷದಲ್ಲಿ ಇರ್ತಕ್ಕಂಥ ಆದಾಯಕ್ಕೆ ನಾವೆಂತ ಕರಿತೀವಿ? ತಲವರಮಾನ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ತಲವರಮಾನ ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ವರ್ಷದಲ್ಲಿ ಬರ್ತಕ್ಕಂಥ ಆದಾಯಕ್ಕೆ ನಾವೆಂತ ಕರಿತೀವಿ? ತಲವರಮಾನ ಅಂತ ಕರೀತಾ ಇದ್ವಿ. ಈ ರೀತಿಯಾಗಿ ಆ ಹಿಂದುಳಿದ ರಾಷ್ಟ್ರಗಳಲ್ಲಿ ತಲವರಮಾನ ಮತ್ತು ರಾಷ್ಟ್ರೀಯ ವರಮಾನ ಎರಡು ಸಹ ಏನಾಗಿರುತ್ತೆ? ಕಡಿಮೆ ಇರುತ್ತೆ. ಅದ್ರ ಜೊತೆಗೆ ಇಲ್ಲಿ ಮೂಢನಂಬಿಕೆಗಳನ್ನು ಜಾಸ್ತಿ ಇರ್ತವೆ. ಮೂಢನಂಬಿಕೆಗಳಿರ್ತವೆ. ನೋಡಿ, ಆ ರಾಷ್ಟ್ರ ಜನರು ಏನು ಮಾಡ್ತಾರೆ? ಅನಕ್ಷರತೆಯನ್ನು ಹೊಂದಿದ್ರೆ ಅಲ್ಲಿ ಮೂಢನಂಬಿಕೆಗಳನ್ನು ಸಹ ಅವ್ರು ಏನು ಮಾಡ್ತಾರೆ? ಹೆಚ್ಚಾಗಿ ಪಾಲನೆ ಮಾಡ್ತಾ ಇದ್ದಾರೆ. ಈ ಎಲ್ಲ ಲಕ್ಷಣಗಳ ಆಧಾರದಿಂದ ಏನಾಗುತ್ತೆ? ಈ ರಾಷ್ಟ್ರಗಳು ಅನಾಭಿವೃದ್ಧಿಯನ್ನು ಹೊಂದಿದೆ ಎಂಬುದನ್ನು ನಮಗೆ ಗೊತ್ತಾಗುತ್ತೆ. ಅಂದರೆ ಇದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ವಿಶ್ವಸಂಸ್ಥೆ ಏನು ಮಾಡ್ತಾ ಇದೆ? ಇಲ್ಲಿ ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳಿಗೆ ಸಂಬಂಧಪಟ್ಟಂಗೆ ಅದು ತನ್ನದೇ ಆಗಿರ್ತಕ್ಕಂಥ ಒಂದು ಡೆಫಿನೇಷನನ್ನು ಹೇಳ್ತಾ ಬಂದಿದೆ. ಹಂಗಾರೆ ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂದರೆ ಯಾವಪ್ಪ ಅನ್ನೋದ್ರೆ, ಯಾವ ರಾಷ್ಟ್ರಗಳು? ಈಗ ಉದಾಹರಣೆ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ ಮತ್ತು ಪಶ್ಚಿಮ ಯುರೋಪಿನಲ್ಲಿರ್ತಕ್ಕಂಥ ಕೆಲವಷ್ಟು ರಾಷ್ಟ್ರಗಳಿಗಿಂತ ರಾಷ್ಟ್ರೀಯ ಆದಾಯಗಳಿಗಿಂತ ಯಾವ ರಾಷ್ಟ್ರಗಳು ಹಿಂದೆ ಉಳಿದಿರ್ತವೋ ಅಂಥ ರಾಷ್ಟ್ರಗಳನ್ನು ನಾವೆಂತ ಕರೀತಾ ಇದ್ದೀವಿ? ಹಿಂದುಳಿದ ರಾಷ್ಟ್ರಗಳು ಅಂತ ಕರಿತೀವಿ. ಅಂದರೆ ಈಗ ಹೇಳಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳು ಅಮೇರಿಕಾ, ಆಸ್ಟ್ರೇಲಿಯಾ, ಕೆನಡಾ, ಜರ್ಮನಿ ಇವೆಲ್ಲ ಏನಾಗಿದ್ದಾವೆ? ಆರ್ಥಿಕವಾಗಿ ಮುಂದುವರಿದಂಥ ರಾಷ್ಟ್ರಗಳು ಅಥವಾ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು. ಈ ರಾಷ್ಟ್ರಗಳ ಸಾಲಿನಿಂದ ಯಾವ ರಾಷ್ಟ್ರಗಳು ಹಿಂದೆ ಉಳಿದಿದೆಯೋ ಅಂಥ ರಾಷ್ಟ್ರಗಳನ್ನು ನಾವೆಂತ ಕರಿತೀವಿ? ಹಿಂದುಳಿದ ರಾಷ್ಟ್ರಗಳು ಅಥವಾ ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು ಅಂತ ನಾವು ಕರಿತಾ ಇದ್ದೀವಿ. ಇಲ್ಲಿ
ಅಭಿವೃದ್ಧಿ ಮತ್ತು ಅನಾಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳು. ನಾನು ಆಗಲೇ ಹೇಳಿದಾಗೆ ಇಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ತಲವರಮಾನಗಳು ಏನಾಗುತ್ತೆ ಅಲ್ಲಿ ಸಂಪೂರ್ಣವಾಗಿ ಕಡಿಮೆ ಇರ್ತವೆ ಇಲ್ಲಿ ಹಿಂದುಳಿದ ರಾಷ್ಟ್ರಗಳಲ್ಲಿ. ಆದರೆ ಅದೇ ಮುಂದುವರೆದಂಥ ರಾಷ್ಟ್ರಗಳಲ್ಲಿ ನೋಡೋದಾದರೆ ಇಲ್ಲಿ ತಲವರಮಾನ ಮತ್ತು ರಾಷ್ಟ್ರೀಯ ವರಮಾನಗಳು ಎರಡೂ ಸಹ ಏನಾಗಿರ್ತವೆ ಹೆಚ್ಚಳವಾಗಿರ್ತವೆ. ಹೆಚ್ಚಳ ಆಗೋದ್ರಿಂದ ಈ ಉಳಿದಂಥ ಎಲ್ಲ ಲಕ್ಷಣಗಳು ಸಹ ಏನಾಗಿರ್ತವೆ ಅಲ್ಲಿ ಕೆಲವಷ್ಟು ಬದಲಾವಣೆಗಳು ಇರ್ತವೆ. ಅಲ್ಲಿ ಬಡತನ ಸಂಪೂರ್ಣವಾಗಿ ನಿಯಂತ್ರಣದಲ್ಲಿರುತ್ತೆ, ಜನಸಂಖ್ಯೆ ಅಲ್ಲಿ ಕಡಿಮೆ ಇರುತ್ತೆ, ಜನಸಂಖ್ಯೆ ಹೆಚ್ಚಳವಾಗಿದ್ದು ಸಹ ಅವರಿಗೆ ಬೇಕಾಗಿರ್ತಕ್ಕಂಥ ಉದ್ಯೋಗ ಅವಕಾಶಗಳು ಸಿಗ್ತಾ ಹೋಗುತ್ತೆ. ಆಮೇಲೆ ನೆಕ್ಸ್ಟು ಅನಕ್ಷರತೆ ಪ್ರಮಾಣ ಕಡಿಮೆ ಇರುತ್ತೆ, ಮೂಢನಂಬಿಕೆಗಳನ್ನು ಅವರು ಪಾಲನೆ ಮಾಡಲ್ಲ, ಯಾಕಂದ್ರೆ ಶಿಕ್ಷಣ ಪಡೀತಾರೆ, ಹಾಗಾಗಿ ಮೂಢನಂಬಿಕೆಗಳನ್ನು ಅವನು ಅನುಸರಿಸೋಕ್ಕೆ ಹೋಗಲ್ಲ. ಈ ರೀತಿಯಾಗಿ ಆ ಒಂದು ದೇಶದಲ್ಲಿ ಅಭಿವೃದ್ಧಿ ಎಂಬುದು ಏನಾಗಿರುತ್ತೆ ಆಗಿರೋದಿಲ್ಲ. ಅದಕ್ಕೆ ನಾವೆಂತ ಕರಿತೀವಿ ಅನಾಭಿವೃದ್ಧಿ ರಾಷ್ಟ್ರಗಳು ಅಂತ ಕರೀತಾ ಇದೀವಿ. ಇನ್ನು ಜಾಗತಿಕ ಅಭಿವೃದ್ಧಿ ವರದಿ ಅಂತ ಹೇಳ್ತೀವಿ. ಇದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ವರದಿಯಲ್ಲಿ ಏನು ಮಾಡ್ತಾ ಬಂದರು, ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಕ್ರೋಢೀಕರಿಸಿ ಆರ್ಥಿಕ ಅಭಿವೃದ್ಧಿಯ ಆಧಾರದ ಮೇಲೆ ಇಲ್ಲಿ ಎರಡು ರೀತಿಯಾಗಿರ್ತಕ್ಕಂಥ 3 ಹಂತಗಳಲ್ಲಿ ವರ್ಗಾವಣೆಯನ್ನು ಮಾಡ್ತಾ ಬಂದರು. ಯಾವ ರೀತಿ ಮಾಡಿರಪ್ಪ ಅಂತಂದರೆ, ಆರ್ಥಿಕ ಅಭಿವೃದ್ಧಿಯ ಆಧಾರದ ಮೇಲೆ ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ 3 ಹಂತಗಳಲ್ಲಿ ವಿಭಾಗಿಸಿದರು. ಆ 3 ಹಂತಗಳು ಯಾವ್ಯಾವಪ್ಪ ಅನ್ನೋದಾದರೆ, ಒಂದನೇದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಂತ ಕರಿತೀವಿ, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು. ಎರಡನೇದು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು, ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಕರಿತೀವಿ. ಇನ್ನು ಮೂರನೇದಾಗಿರ್ತಕ್ಕಂಥ ಹಿಂದುಳಿದ ಅಂತ ಕರಿತೀವಿ ಅಥವಾ ಅನಾಭಿವೃದ್ಧಿ ಅಂತ ಕರಿತೀವಿ. ಈ ರೀತಿಯಾಗಿ ಜಾಗತಿಕ ವರದಿಯ ಆಧಾರವಿಟ್ಕೊಂಡು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರಗಳ ಆರ್ಥಿಕ ಅಭಿವೃದ್ಧಿಯ ಆಧಾರದ ಮೇಲೆ 3 ಹಂತಗಳಲ್ಲಿ ವಿಭಾಗಿಸಿದ್ದಾರೆ. ಒಂದು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಅಥವಾ ಮುಂದುವರೆದ ರಾಷ್ಟ್ರಗಳು ಅಂತ ಹೇಳಿದ್ವಿ. ಅದಕ್ಕೆ ಉದಾಹರಣೆ ನಾವು ಹೇಳ್ತಾ ಬಂದಿದ್ದೀವಿ. ಹಾಗಾದರೆ ಯಾವ್ಯಾವ ರಾಷ್ಟ್ರಗಳನ್ನ ತೆಗೆದುಕೊಳ್ಳೋದಾದರೆ, ಇಲ್ಲಿ ಅಮೇರಿಕಾ, ಕೆನಡಾ, ಜರ್ಮನಿ, ಆಸ್ಟ್ರೇಲಿಯಾ, ಪಶ್ಚಿಮ ಯುರೋಪಿನಲ್ಲಿರ್ತಕ್ಕಂಥ ಅನೇಕ ರಾಷ್ಟ್ರಗಳು ಏನಾಗಿದೆ ಅಭಿವೃದ್ಧಿಯನ್ನು ಹೊಂದಿದ್ದಾವೆ. ಇನ್ನು ಅಭಿವೃದ್ಧಿ ಹೊಂದದೇ ಇರ್ತಕ್ಕಂಥ ರಾಷ್ಟ್ರಗಳು ಅಂತ ಹೇಳಿದ್ರೆ ಅಥವಾ ಹಿಂದುಳಿದ ರಾಷ್ಟ್ರಗಳು, ಅನಾಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು. ಯಾವ ರಾಷ್ಟ್ರಗಳಲ್ಲಿ ರಾಷ್ಟ್ರೀಯ ವರಮಾನ ಮತ್ತು ತಲವರಮಾನ ಕಡಿಮೆ ಇರುತ್ತೋ ಅಂಥ ರಾಷ್ಟ್ರಗಳನ್ನು ನಾವು ಹಿಂದುಳಿದ ರಾಷ್ಟ್ರಗಳು ಮತ್ತು ಅನಾಭಿವೃದ್ಧಿ ಹೊಂದಿರ್ತಕ್ಕಂಥ ರಾಷ್ಟ್ರಗಳು ಅಂತ ಕರಿತೀವಿ. ಇನ್ನು ಅಭಿವೃದ್ಧಿ ಹೊಂದುತ್ತಿರುವ ಅಂತ ಹೇಳಿದ್ರೆ ಇದು ಮುಂದುವರೆದಿರಲ್ಲ, ಹಿಂದೂ ಬಿದ್ದಿರಲ್ಲ, ಅದೇನಾಗುತ್ತೆ ಪ್ರಗತಿಯಲ್ಲಿರ್ತಕ್ಕಂಥ, ಅದಕ್ಕೆ ನಿರಂತರ ಅಭಿವೃದ್ಧಿ ಅಂತ ಕರಿತಾ ಇದ್ದೀವಿ. ಸೊ ಇವು ಆರ್ಥಿಕವಾಗಿ ಹಿಂದುಳಿದಿರಲ್ಲ, ಆರ್ಥಿಕವಾಗಿ ಮುಂದುವರೆದೇ ಇರಲ್ಲ ಅಂಥ ರಾಷ್ಟ್ರಗಳನ್ನ ನಾವೆಂತ ಕರಿತೀವಿ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಅಂತ ಕರಿತೀವಿ. ಹಂಗಾರೆ ನಮ್ಮ ಭಾರತ ಈ 3 ಹಂತಗಳಲ್ಲಿ ಬಂದಾಗ ನಮ್ಮ ಭಾರತ ಯಾವ ಹಂತದಲ್ಲಿ ಕಂಡುಬರುತ್ತಪ್ಪ ಅಂದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಭಾರತ ಕಂಡುಬರ್ತಾ ಇದೆ. ಇಲ್ಲಿ 1 ಅಂಕದ ಒಂದು ಪ್ರಶ್ನೆಯನ್ನು ಕೇಳಿದ್ರೆ ಭಾರತ ಆರ್ಥಿಕಾಭಿವೃದ್ಧಿಯಲ್ಲಿ ಯಾವ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಇದೆ. ಈ ರೀತಿಯಾಗಿ ಈ 20ನೇ ಶತಮಾನದಲ್ಲಿ ನಾವು ನೋಡ್ತಾ ಬಂದಾಗ ಅನೇಕ ರಾಷ್ಟ್ರಗಳು ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಾಲಿನಲ್ಲಿ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು ಹಿಂದುಳಿದ ರಾಷ್ಟ್ರಗಳು ಸಹ ಏನಾಗಿದೆ ಇದ್ದಾವೆ, ಆದರೆ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳ ಸಂಖ್ಯೆ ಜಾಸ್ತಿ ಇದೆ, ಅಭಿವೃದ್ಧಿ ಮತ್ತು ಹಿಂದುಳಿದ ರಾಷ್ಟ್ರಗಳ ಸಂಖ್ಯೆ ಕಡಿಮೆ ಇದೆ. ಈ ರೀತಿಯಾಗಿ ನಾವು ಭಾರತದ ಆರ್ಥಿಕ ಅಭಿವೃದ್ಧಿ ಆಗಿರ್ಬೋದು ಅಥವಾ ದೇಶದ ಆರ್ಥಿಕ ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಇದಕ್ಕೆ ಸಂಬಂಧಪಟ್ಟಂಥ ವಿವರಣೆಗಳನ್ನು ಇಲ್ಲಿವರೆಗೆ ಕಲ್ತಿದ್ವಿ. ಇನ್ನು ಆರ್ಥಿಕ ಅಭಿವೃದ್ಧಿಯ ಮಾನದಂಡಗಳು ಅಂತ ಬರುತ್ತೆ, ಅದನ್ನು ಮುಂದಿನ ತರಗತಿಯಲ್ಲಿ ನಾವು ವಿವರವಾಗಿ ತಿಳಿತಾ ಹೋಗೋಣ ಅಂತ.